ಎಲ್ಲರಿಗೂ ನಮಸ್ಕಾರ. ಈಗ ಡಿ ಸಿ ಅವರು ಹೇಳಿದಾಗ ಎಲ್ಲ ಉಚಿತ ಬಸ್ ವ್ಯವಸ್ಥೆ ಮಾಡಿರೋದ್ರಿಂದ ಅಲಾಂಗ್ ವಿತ್ ಟಿಕೆಟ್ ನಮ್ಮ ಪೊಲೀಸ್ ಇಲಾಖೆಯಿಂದ ನಾವು ಈ ಮೇನ್ ಟ್ರಾಫಿಕ್ ಹೇಳಬೇಕು ಅಂತಂದರೆ ಏನು ಬೆಟ್ಟಕ್ಕೆ ಬರೋ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ತಾವರೆಕಟ್ಟೆ ಇರ್ಬೋದು, ಉತ್ನಳ್ಳಿ ಇರ್ಬೋದು, ಮತ್ತು ಲಲಿತಾದ್ರಿಪುರ ಇರ್ಬೋದು, ಅಲ್ಲಿಂದ ಏನು ಬೆಟ್ಟಕ್ಕೆ ಹೋಗ್ತಾರೆ ಅದು ಕಂಪ್ಲೀಟಾಗಿ ನಾವು ಬ್ಯಾನ್ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ 3 days ಫ್ರೈಡೇ, ಸ್ಯಾಟರ್ಡೇ ಆ್ಯಂಡ್ ಸಂಡೇ 3 ದಿನ ಯಾವುದೇ ಕಾರಣಕ್ಕೂ ಪ್ರೈವೇಟ್ ವೆಹಿಕಲ್ 2 ವೀಲರ್ ಆಗಲಿ 4 ವೀಲರ್ ಆಗಲಿ ಅಲೋ ಇಲ್ಲ. ಸೊ ಅದಕ್ಕೆ ಆಲ್ಟರ್ನೇಟಿವ್ ರೂಟನ್ನು ನಾವು ಗುರುತಿಸಿದ್ದೀವಿ. ಮತ್ತು ಒಂದು QR ಕೋಡ್ ಒಂದು ರೆಡಿ ಇದೆ ನಮ್ಮಲ್ಲಿ, ಟ್ರಾಫಿಕ್ಕಿಂದ ನಾವು ಅದನ್ನು ಎಲ್ಲ ಇವತ್ತು ಕೊಡ್ತಾ ಇದ್ದೀವಿ. ಯಾರಾದ್ರೂ ಅದನ್ನು ಸ್ಕ್ಯಾನ್ ಮಾಡಿದರೆ ಡೈರೆಕ್ಟಾಗಿ ಅದು ಪಾರ್ಕಿಂಗ್ ಪ್ಲೇಸಿಗೆ ತಂದು ನಿಮಗೆ ನಿಲ್ಲಿಸುತ್ತೆ, ಯಾವುದೇ ಗಾಡಿಯಿಂದ ಇರ್ಬೋದು. ಸೊ ಪ್ರತಿಯೊಬ್ಬರಿಗೂ ಯಾರು ಬೆಟ್ಟಕ್ಕೆ ಬರ್ತಾ ಇದ್ದಾರೆ 3 ದಿನ ಅವ್ರಿಗೆ ಪಾರ್ಕಿಂಗು ಲಲಿತ್ ಮಹಲ್ ಇದರಲ್ಲಿ ಹೆಲಿಪ್ಯಾಡಲ್ಲಿ ಏನಿದೆ ಅಲ್ಲಿ ಸಪ್ರೇಟ್ ಪಾರ್ಕಿಂಗ್ ಮಾಡಿದ್ದೀವಿ. 2 ವೀಲರ್ ಸಪ್ರೇಟ್ ಇದೆ, 4 ವೀಲರ್ ಸಪ್ರೇಟ್ ಇದೆ, ಮತ್ತು ಬಸ್ಸಸ್ಸು ನಿಮಗೆ ಅಲ್ಲೇ ಸಿಗುತ್ತೆ. ಸೊ ಅಲ್ಲಿ ತಾವು ಏನು ಗಾಡಿ ಪಾರ್ಕ್ ಮಾಡ್ತೀರಾ ಅದು ಸೇಫಾಗಿ ಲಾಕಲ್ಲಿ ಕರೆಕ್ಟಾಗಿ ಎಲ್ಲೆಲ್ಲಿ ಡೆಸಿಗ್ನೇಟೆಡ್ ಪಾರ್ಕಿಂಗ್ ಇದೆ ಅಕಾರ್ಡಿಂಗ್ ಟು ವೆಹಿಕಲ್ ಅಲ್ಲಿ ಪಾರ್ಕ್ ಮಾಡಬೇಕು ಅಂತ. ಮತ್ತು ಗುರುವಾರ ರಾತ್ರಿ 10 ಗಂಟೆಯಿಂದ ಸಂಡೇ 11 ಗಂಟೆವರೆಗೂ ಯಾವುದೇ ಗಾಡಿ ರಾತ್ರಿಯಿಂದನೇ ನಾವು ಬ್ಯಾನ್ ಮಾಡ್ತೀವಿ, ಬಿಡೋ ಆಗಿಲ್ಲ. ಇಲ್ಲಿ ಊರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಏನು ವಾಸಿಗಳಿದ್ದಾರೆ, ಎಲ್ಲ ರೆಸಿಡೆಂಟ್ಸ್ ಇದ್ದಾರೆ, ಅವರು ತಮ್ಮ ಕಾರ್ಡನ್ನು ಅಥವಾ ಏನಾದರೂ ಲೆಟರ್ ತೊಗೊಂಡು ತೋರಿಸಿದ್ರೆ ಅವ್ರಿಗೆ ನಾವು ಅಲ್ಲಿ ಅನುವು ಮಾಡಿಕೊಡ್ತೀವಿ. ಮತ್ತು ಇವತ್ತಿನ ಇಲ್ಲಿ ಟೆಂಪಲ್ ಒಳಗಡೆ ಏನು ಕ್ಯೂ ಸಿಸ್ಟಮ್ ಇದೆ, 300 ಇರ್ಬೋದು, 2000 ಇರ್ಬೋದು, ಮತ್ತು VIP ಆಗಲಿ ಅಥವಾ ಪಾದದಿಂದ ಬರೋದಾಗಲಿ, ಎಲ್ಲರಿಗೂ ಬಸ್ಸು ಡೈರೆಕ್ಟಾಗಿ ತಂದು ಮೇನ್ 300 ಅವರು ಕರೆಕ್ಟಾಗಿ ಅವ್ರ ಏನು ಕ್ಯೂ ಸಿಸ್ಟಮ್ ಇರುತ್ತೆ ಅಲ್ಲೇ ನಿಲ್ಲಿಸ್ತೀವಿ. ಮತ್ತು 2000ಗೂ ಅಲ್ಲೇ ಪಾರ್ಕ್ ಮಾಡ್ತಾ ಇರೋದ್ರಿಂದ ಕ್ರಿಸ್ ಕ್ರಾಸ್ಗೆ ಅವಕಾಶ ಇಲ್ಲ. ಈಗ 300 ಅವರು ಯಾವ ರೀತಿ ಅವ್ರದ್ದು ಎಂಟ್ರಿ ಪಾಯಿಂಟಿಂದ ಎಕ್ಸಿಟ್ ಪಾಯಿಂಟ್ ಇದೆ ಅದೇ ಕ್ಯೂ ಅಲ್ಲಿ ಹೋಗಿ ಅದೇ ಎಕ್ಸಿಟ್ ಪಾಯಿಂಟಲ್ಲಿ ಬರಬೇಕು ಅಂತ ಎಲ್ಲರಿಗೂ ಮನವಿ ಮಾಡ್ಕೊಂಡಿದ್ದೀವಿ. ಯಾಕಂತಂದರೆ ನೀವು 2000ನಲ್ಲಿ ಬಂದು ಮಿಕ್ಸ್ ಆಗೋದಾಗಲಿ ಕಾಮನ್ ಪಾಯಿಂಟ್ ಅಂತ ಯಾವುದೂ ಇಲ್ಲ. ಸೊ ಯಾರು ಎಲ್ಲಿ ಹೋಗಿರ್ತೀರ ಕ್ಯೂ ಸಿಸ್ಟಮ್ನ ಫಾಲೋ ಮಾಡಬೇಕು ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಮತ್ತು ಅವತ್ತಿನ ದಿನ ನಮ್ಮಲ್ಲಿ 4 ಜನ DCPs ಇದ್ದಾರೆ, ಎಕ್ಸ್ಟ್ರಾ 2 ಅಡಿಷ್ನಲ್ SPs, ಮತ್ತು ಒಂದು ವಿಮೆನ್ ಬಟಾಲಿಯನ್ ಏನು KSRP ಇಂದ ಇದೆ ಅದನ್ನು ತಗೊಂಡಿದ್ದೀವಿ. ಟೋಟಲ್ ಆಗಿ ಆಫೀಸರ್ಸ್ ACP 12 ಜನ ಮತ್ತು 29 ಇನ್ಸ್ಪೆಕ್ಟರ್ಸ್ ಎಲ್ಲನೂ ಸೇರಿಸಿ ಒಂದು 1075ವರೆಗೂ ನಾವು ಸಿಬ್ಬಂದಿನ ಅಲ್ಲಿ ಹಾಕೊಂಡಿದ್ದೀವಿ. 3 ಶಿಫ್ಟಲ್ಲಿ ಇರ್ತೀವಿ. ಬೆಳಗ್ಗೆ 4 ಗಂಟೆಯಿಂದ ಸ್ಟಾರ್ಟ್ ಮಾಡಿದರೆ ಇವನ್ ರಾತ್ರಿನೂ ಸಹ ಸ್ಕೆಲಿಟನ್ ಸ್ಟಾಫು ರಾತ್ರಿ ಪೂರ್ತಿ 24/7 ಪೊಲೀಸ್ ವ್ಯವಸ್ಥೆ ಇರುತ್ತೆ. ಏನೇನು ಎಲ್ಲೆಲ್ಲಿ ಲೈಟಿಂಗ್ ವ್ಯವಸ್ಥೆ ಮಾಡಬೇಕು ಅಲ್ಲಿ ಕಾರ್ಪೊರೇಷನ್ ಆಗಲಿ ಪ್ರಾಧಿಕಾರದವ್ರು ಮಾಡಿಕೊಟ್ಟಿದ್ದಾರೆ. ಇವನ್ CCTVನೂ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀವಿ ಪಾರ್ಕಿಂಗ್ ಪ್ಲೇಸಲ್ಲೂ ಸಹ ಮತ್ತು ಬೆಟ್ಟದಲ್ಲೂ ಸಹ. ಸೊ ಎಲ್ಲರೂ ಈ ಸಲ ನಾವು ಚೇಂಜಸ್ ಮಾಡಿರೋದ್ರಿಂದ ಯಾವುದೇ ರೀತಿ ಅಹಿತಕರ ಘಟನೆ ಆಗಲಾರ್ದಂಗೆ ಭಕ್ತಾದಿಗಳಾಗಲಿ ಎಲ್ಲರೂ ಸಹ ನಮ್ಮ ಜಿಲ್ಲಾಡಳಿತಕ್ಕೆ ನಮ್ಮ ಪೊಲೀಸ್ ಇಲಾಖೆಗೆ ಸಹಕರಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ಸ್ಟ್ಯಾಂಪೀಡ್ ಆಗಬಾರ್ದು ಅಂತಲೇ ಈಗ ಕ್ಯೂ ಸಿಸ್ಟಮ್ ಸಪ್ರೇಟ್ ಆಗಿ ಮಾಡಿರೋದು. ಎಲ್ಲೆಲ್ಲಿ ಬ್ಲಾಕೇಜ್ ಆಗುತ್ತೆ ಅಲ್ಲಲ್ಲಿ ಎಕ್ಸಿಟ್ ರೂಟ್ಸ್ ಇದೆ, ಎಮರ್ಜೆನ್ಸಿ ಎಕ್ಸಿಟು ಇದೆ. ಅದರದ್ದು ಒಂದು ಇವ್ಯಾಕ್ಯುಯೇಷನ್ ಅಂದರೆ ಆ ಥರ ಏನಾದರೂ ಅನ್ಟುವರ್ಡ್ಸ್ ಗಾಡ್ ಫಾರ್ಬಿಡ್ ಏನು ಆಗೋದಿಲ್ಲ. ಬಟ್ ಆದರೆ ಎಕ್ಸಿಟ್ ಮಾಡೋ ರೂಟನ್ನು ಸಹ ನಾವು ಮಾಡ್ಕೊಂಡಿದ್ದೀವಿ. ಎಲ್ಲೆಲ್ಲಿ ಓಪನಿಂಗ್ ಇದೆ ಇಲ್ಲಿದೆ. ಹೇಳ್ಬೇಕಂದ್ರೆ ಈಗ ಅಲ್ಲಿ ಉಚಿತ ದರ್ಶನಕ್ಕೆ ಬಂದು ಮಹಿಷಾಸುರದಿಂದ ಟೆಂಪಲ್ವರೆಗೂ ಯಾವುದೇ ವಾಹನ ಬಿಡ್ತಾರೆ. ಇವರು ಪಾರ್ಕಿಂಗ್ ಮೀಡಿಯಾ ಪಾರ್ಕಿಂಗ್ ಅವರು ವೆಹಿಕಲ್ಸ್ ಆಮೇಲೆ ಮುಗ್ಮೇಲೆ ಕೊಡಿ ಅಪ್ಪ, ಮುಗ್ಮೇಲೆ ಕೊಡಿ. ಓನ್ಲಿ 2 ವೀಲರ್ ತಗೊಂಡ್ಬನ್ನಿ. ಮೀಡಿಯಾದವರು 4 ವೀಲರ್ ಯಾ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಆಷಾಢ ಮಾಸ ಅಂತಕ್ಕಂಥ ಭಾಳ ಒಂದು ವಿಶೇಷವಾದ ಮಾಸ, ಶಕ್ತಿ ಆರಾಧನೆಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಮಾಸ. ಅದರಿಂದ ಎಲ್ಲೆಲ್ಲಿ ಶಕ್ತಿ ದೇವಸ್ಥಾನಗಳಿದೆ ಅಲ್ಲೆಲ್ಲ ಹೋಗಿ ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳಿದಾನೆ. ಈಗ ಚಾಮುಂಡಿ ಬೆಟ್ಟ ಹತ್ತಿರದಿಂದ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ. ಮೈಸೂರಲ್ಲಿ ತ್ರಿನೇಶ್ವರ ಗುಡಿಲಿ ತ್ರಿಪುರ ಸುಂದರಿ ದೇವಿ ಇದೆ, ಕಾಮಕಾಮೇಶ್ವರಿ ಇದೆ. ಆಮೇಲೆ ಇನ್ನೆಲ್ಲಿ ಶಕ್ತಿ ದೇವತೆಗಳಿದೆ ಅಲ್ಲೆಲ್ಲ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಚಾಮುಂಡಿ ಬೆಟ್ಟದಲ್ಲಿ ಎಂದಿನಂತೆ ಬೆಳಗ್ಗೆ 3:30ಯಿಂದ ಮಹಾನ್ಯಾಸ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, 4 ಶುಕ್ರವಾರ ಕೂಡ ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗಿರ್ತಕ್ಕಂಥದ್ದು ಶುಕ್ರವಾರದ ವಿಶೇಷ ಅಂತ ಹೇಳ್ತೀವಿ. ಆಷಾಢ ಮಾಸ ಅಂತಕ್ಕಂಥ ಕುಟುಂಬ ಸಮೇತರಾಗಿ ಸೇವೆ ಮಾಡೋ ಭಾಗ್ಯ ಸಿಕ್ಕೋದು ಆಷಾಢ ಮಾಸದಲ್ಲೇ. ಅದಕ್ಕೆ ಹೆಚ್ಚು ಜನಸಂದಣಿ ಸೇರ್ತಕ್ಕಂಥದ್ದು ಚಾಮುಂಡಿ ಬೆಟ್ಟ. ಅವ್ರು ಹೇಳ್ದಂಗೆ 1000 ಮೆಟ್ಟಿಲು ಹತ್ತಿ ಬಂದರೆ ಸನ್ನಿಧಿ ದೊರಕುವುದು ಸಿದ್ಧವಾಗಿರ್ತಕ್ಕಂಥದ್ದು. 1000 ಮೆಟ್ಲು ಹತ್ತು ಬಂದರೆ 5 ನಿಮಿಷಕ್ಕೆ ಬಂದು ಹೊಟ್ಟೋಗ್ಬಿಡ್ಬೋದು, 1/4 ಗಂಟೆಯಲ್ಲಿ ಇಳಿದು ಹೋಗ್ಬೋದು. ಅದಕ್ಕೆ ಸೂಕ್ತವಾದ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಮಿಕ್ಕಿದ್ದು ಶುಕ್ರವಾರದಲ್ಲಿ 4 ಆಷಾಢ ಶುಕ್ರವಾರನೂ ಲಕ್ಷ್ಮೀ ಅಲಂಕಾರ ಇರ್ತದೆ. ಪದೇ ಪದೇ ಬೇರೆ ಯಾವ ಅಲಂಕಾರ ಇರಲ್ಲ.
ಲಕ್ಷ್ಮಿಗೆ ಪ್ರಾಧಾನ್ಯತೆ ಕೊಟ್ಟಿರ್ತಕ್ಕಂಥದ್ದು ಲಕ್ಷ್ಮಿ ಅಲಂಕಾರವಾಗಿರ್ತಕ್ಕಂಥದ್ದು. ಬೆಳಗ್ಗೆ 5:30 ರಾತ್ರಿ 10 ಗಂಟೆವರೆಗೂ ದರ್ಶನದ ವ್ಯವಸ್ಥೆ ಮಾಡ್ತೀವಿ. ಇವರು ಬಸ್ ಸ್ಟಾಪ್ ಮಾಡಿದಾಗ ಎಷ್ಟೊತ್ತು ಸ್ಟಾಪ್ ಮಾಡ್ತಾರೆ ನೋಡಿಕೊಂಡು ಇಲ್ಲಿ ಯಾರು ಭಕ್ತಾದಿಗಳು ಇರ್ತಾರೆ ಅವ್ರನ್ನೆಲ್ಲ ದರ್ಶನ ಮಾಡಿಸಿ ಬಾಗಿಲು ಹಾಕ್ಕೊಂಡು ಹೋಗ್ತೀವಿ. ಬೆಳಗ್ಗೆ 10:30 ವರ್ಧಂತಿ 17ನೇ ತಾರೀಕು ಗುರುವಾರ ಇರ್ತಕ್ಕಂಥದ್ದು. ಅವತ್ತು ದೇವಸ್ಥಾನ ಬೆಳಗ್ಗೆ 8 ಗಂಟೆಗೆ ಓಪನ್ ಆಗುತ್ತೆ. ಜ್ಞಾಪಕ ಇರಲಿ ತಮ್ಗೆಲ್ರಿಗೂ. ಗುರುವಾರ ಬೆಳಗ್ಗೆ 17ನೇ ತಾರೀಕು ದೇವಸ್ಥಾನ 8 ಗಂಟೆಗೆ ಓಪನ್ ಆಗುತ್ತೆ. ರಾತ್ರಿ 10 ಗಂಟೆವರೆಗೂ ದರ್ಶನದ ವ್ಯವಸ್ಥೆ ಇರುತ್ತೆ. ವಿಶೇಷವಾಗಿ ಚಿನ್ನದ ಪಲ್ಲಕ್ಕಿಯಲ್ಲಿ ಉತ್ಸವ ಆಗ್ತಕ್ಕಂಥದ್ದು ಅಮ್ಮನವರ ಜನ್ಮೋತ್ಸವ ಅಂತ ಹೇಳಿ ಕರಿತೀವಿ.